ಹಾಯ್ ಎವ್ರಿವನ್. ಇವತ್ತು ನನ್ನ 75 ಹಾರ್ಟ್ ಚಾಲೆಂಜ್ನ 21ನೇ ದಿನ. ನಾನು ಚಾಲೆಂಜ್ ಸ್ಟಾರ್ಟ್ ಮಾಡಿ ಇವತ್ತಿಗೆ 3 ವೀಕ್ಸ್ ಆಯಿತು. ಇವತ್ತು ಊರಲ್ಲಿ ಅಂತರಗಟ್ಟೆ ಅಮ್ಮ ಹಬ್ಬ ಜಾತ್ರೆ ನಡೀತಾ ಇದೆ. ಹಾಗಾಗಿ ನಾನು ಊರಿಗೆ ಹೋಗಬೇಕು. ಮತ್ತು ಶನಿವಾರ ಮತ್ತು ಭಾನುವಾರ ವೀಕೆಂಡು. ಸೊ ಅಲ್ಲೇ ಇರಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ವಿ. ಹೋಗೋಕ್ಕೆ ಮುಂಚೆ ಮನೇಲೇ ಒಂದು ಕ್ವಿಕ್ ಅಂದರೆ 15 to 20 ಮಿನಿಟ್ಸ್ ಯೋಗ ಸೆಷನ್ ಮುಗಿಸ್ಕೊಂಡು ಹೋಗೋಣ ಅಂಥೇಳಿ ಹೋಗೋಕ್ಕೆ ಮುಂಚೆನೇ ಯೋಗ ಸೆಷನ್ ಮುಗಿಸ್ಕೊಂಡು ಮತ್ತು ಇಂಡೋರ್ ವರ್ಕೌಟಿಂದು ಬರೀ 20 ಮಿನಿಟ್ಸ್ ಅಷ್ಟೇ ಆಯಿತು. ಇನ್ನು ಉಳಿದಿದ್ದನ್ನು ಮನೇಲೇ ಊರಲ್ಲಿ ಮನೆ ಮುಂದೆ ವಾಕ್ ಮಾಡ್ಬೋದು ಅಂತ ಹೇಳಿ ಅಂದ್ಕೊಂಡು ಹೊರಟಿದ್ದು. ಸಂಜೆ ಅಡುಗೆ ಎಲ್ಲ ಆದಮೇಲೆ ರಾತ್ರಿ ಗೆಸ್ಟೆಲ್ಲ ಬರೋಕ್ಕೆ ಮುಂಚೆ ಒಂದು ವಾಕಿಂಗ್ ಮುಗಿಸ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತಾದರೂ ಅಂಥೇಳಿ ಶುರು ಮಾಡಿದೆ. ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ವಾಕಿಂಗ್ ಇದರಲ್ಲೇ ಮುಗೀತು. ಬಟ್ ನಂದು ಇಂಡೋರ್ ವರ್ಕೌಟಿಂದು 20 ಮಿನಿಟ್ಸ್ ಬಾಕಿ ಇತ್ತು. ಅದನ್ನು ನಾನು ಮುಗಿಸಿದ್ದು ರಾತ್ರಿ 11:15. ಗೆಸ್ಟೆಲ್ಲ ಹೋಗಿದ್ದೆ 10:45, 11 ಗಂಟೆ ಆಗಿತ್ತು. 11 ಗಂಟೆಯಿಂದ 11:30, 11:45 ತನಕ ಒಟ್ಟು ಟೋಟಲ್ ನಾನು 1.5 ಅವರ್ಗಿಂತ ಜಾಸ್ತಿನೇ ಯೋಗ ಮತ್ತು ವಾಕಿಂಗ್ ಮಾಡೋದ್ರ ಮುಖಾಂತರ 2 ವರ್ಕೌಟ್ ಸೆಷನ್ನ ಮುಗಿಸಿ ಅಟಾಮಿಕ್ ಹ್ಯಾಬಿಟ್ಸ್ ಬುಕ್ಕಲ್ಲಿ 10 ಪೇಜಸ್ನ ಓದಿ 4 ಲೀಟರ್ಸ್ ನೀರು ಕುಡಿದು ಊಟ ಕೂಡ ಹೆಲ್ದಿಯಾಗಿರೋ ಊಟ ಮಾಡಿಬಿಟ್ಟು ಇವತ್ತಿನ 75 ಹಾರ್ಟ್ ಚಾಲೆಂಜ್ನ 5 ರೂಲ್ಸು ಮುಗಿಸಿದ್ದೀನಿ. ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.